ರಾಜು ಸಾಫ್ಟ್ವೇರ್ ಇಂಜಿನಿಯರ್ ದಿನವಿಡೀ ಕಂಪ್ಯೂಟರ್ ಮುಂದೆ ಕಳೆಯುತ್ತಿದ್ದ. ಮನೆಗೆ ಬಂದರೂ ಮೊಬೈಲ್ ಫೋನ್ನಲ್ಲಿ ಟ್ವಿಟರ್ ಇಲ್ಲವೇ ಟಿವಿಯಲ್ಲಿ ಕ್ರಿಕೆಟ್ನಲ್ಲಿ ಮುಳುಗಿರುತ್ತಿದ್ದ. ಸುಮಾ ಅವನೊಂದಿಗೆ ಮಾತನಾಡಲು ಆಸೆಪಡುತ್ತಿದ್ದಳು, ಆದರೆ ಅವನಿಗೆ ಸಮಯವಿರಲಿಲ್ಲ. ಕೆಲಸದ ಒತ್ತಡ ಸುಮಾ ಎಂದು ಹೇಳಿ ನಿದ್ರೆಗೆ ಜಾರುತ್ತಿದ್ದ. ಸುಮಾಳ ದೇಹವು ಪ್ರಕೃತಿಯ ಕಲಾಕೃತಿಯಂತಿತ್ತು. ಅವಳ ಮುಖವು ಬೆಳ್ಳಗಿನ ಮಂಜಿನಂತೆ, ಸೂರ್ಯನ ಮೊದಲ ಕಿರಣದಂತೆ ಹೊಳೆಯುತ್ತಿತ್ತು. ದೊಡ್ಡ ಕಣ್ಣುಗಳು ಕಾಡಿನ ಕೆರೆಯಂತೆ ಆಳವಾದವು, ರಾತ್ರಿಯ ತಾರೆಗಳಂತೆ ಜಿಗಿಯುತ್ತಿದ್ದವು. ಅವಳ ಕೂದಲು ಕಪ್ಪು ಮೋಡಗಳಂತೆ, ಸಿಲ್ಕ್ ದಾರದಂತೆ ಮೃದುವಾಗಿ ಗಾಳಿಯಲ್ಲಿ ತೇಲಾಡುತ್ತಿದ್ದವು. ಕತ್ತು ಉದ್ದವಾಗಿ ರಾಜಹಂಸದಂತೆ ಸೊಗಸಾಗಿತ್ತು, ಬೆಳ್ಳಿಯ ಕೊರಳಿನಂತೆ ಆಕರ್ಷಕವಾಗಿತ್ತು. ಭುಜಗಳು ಮೃದುವಾಗಿ ಬೆಳ್ಳಿಚಂದ್ರನ ಬೆಳಕಿನಂತೆ ಹೊಳೆಯುತ್ತಿದ್ದವು. ಮೊಲೆಗಳು ಪೂರ್ಣಚಂದ್ರನಂತೆ ಗುಂಡಾಗಿರುತ್ತಿದ್ದವು, ಹಾಲಿನಂತೆ ಬಿಳಿಯಾಗಿ ಪ್ರೇಮದ ಸಂಕೇತವಾಗಿದ್ದವು. ಕೈಗಳು ತಾಜಾ ಹೂವಿನ ಕಾಂಡದಂತೆ ನಾಜೂಕಾಗಿದ್ದವು. ಬೆರಳುಗಳು ಉದ್ದವಾಗಿ ಕವಿತೆಯ ಸಾಲಿನಂತೆ ಸೊಗಸಾಗಿದ್ದವು. ಹೊಟ್ಟೆ ಸಪಾಟು ಸಮುದ್ರದ ಅಲೆಗಳಂತೆ ಚಲಿಸುವಂತಿತ್ತು, ಮೃದುವಾಗಿ ಮಿನುಗುತ್ತಿತ್ತು. ಸೊಂಟ ಕಿರಿದಾಗಿ ನರ್ತಕಿಯ ಸೊಗಸಿನಂತೆ ಆಕರ್ಷಣೆಯ ಕೇಂದ್ರವಾಗಿತ್ತು. ಕಾಲುಗಳು ಉದ್ದವಾಗಿ ಆನೆಯಂತೆ ಬಲಿಷ್ಠವಾಗಿದ್ದರೂ ಹೂವಿನಂತೆ ಮೃದುವಾಗಿದ್ದವು. ಪಾದಗಳು ಸಣ್ಣದಾಗಿ ಕಮಲದಂತೆ ಸುಂದರವಾಗಿದ್ದವು. ಅವಳ ಮುಖ್ಯಭಾಗವು ಪ್ರಕೃತಿಯ ರಹಸ್ಯದಂತೆ ಹೂವಿನ ಕಳ್ಳಿಯಂತೆ ಮೃದುವಾಗಿ ಸಂತೋಷದ ಕೇಂದ್ರವಾಗಿತ್ತು, ಪ್ರೇಮದ ಸೌಂದರ್ಯವನ್ನು ಒಡಮೂಡಿಸುತ್ತಿತ್ತು. ಸುಮಾ ಒಂಟಿಯಾಗಿದ್ದಳು. ಅವಳ 5 ವರ್ಷದ ಮಗಳು ಸುಷ್ಮಾ ಶಾಲೆಗೆ ಹೋಗುತ್ತಿದ್ದಳು. ಮಧ್ಯಾಹ್ನದಲ್ಲಿ ಸುಮಾ ಶಾಲೆಗೆ ಹೋಗಿ ಸುಷ್ಮಳನ್ನು ಕರೆದುಕೊಂಡು ಬರುತ್ತಿದ್ದಳು. ಆದರೆ ಮನೆಯ ಗೋಡೆಗಳು ಅವಳ ಒಂಟಿತನವನ್ನು ಪ್ರತಿಧ್ವನಿಸುತ್ತಿದ್ದವು. ಬೆಂಗಳೂರಿನ ರಸ್ತೆಗಳಲ್ಲಿ, ಕಬ್ಬನ್ ಪಾರ್ಕ್ನ ಹಸಿರು ಮರಗಳ ನಡುವೆ ಅವಳು ಕೆಲವೊಮ್ಮೆ ನಡೆಯುತ್ತಿದ್ದಳು. ಹೂವುಗಳು, ಗಾಳಿಯ ಸುಗಂಧ, ಮರಗಳ ಶಬ್ದ ಇವೆಲ್ಲವೂ ಅವಳ ಹೃದಯಕ್ಕೆ ಸ್ವಲ್ಪ ಸಾಂತ್ವನ ನೀಡುತ್ತಿದ್ದವು. ಆದರೆ ರಾಜುವಿಂದ ಬಯಸಿದ ಪ್ರೀತಿಯ ಖಾಲಿತನವನ್ನು ತುಂಬಲಾಗಲಿಲ್ಲ. ಒಂದು ಮುಂಜಾನೆ ಸುಮಾ ಅಡುಗೆ ಮನೆಯಲ್ಲಿ ಕಾಫಿ ತಯಾರಿಸುತ್ತಿದ್ದಳು. ರಾಜು ತಯಾರಾಗಿ ಕಚೇರಿಗೆ ಹೊರಟ. ನಾಳೆ ರಾತ್ರಿ ಲೇಟ್ ಆಗಬಹುದು ಸುಮಾ, ಪ್ರಾಜೆಕ್ಟ್ ಡೆಡ್ಲೈನ್ ಇದೆ ಎಂದು ಹೇಳಿ ಹೊರಟ. ಸುಮಾ ಒಂದು ನಿಟ್ಟುಸಿರು ಬಿಟ್ಟಳು. ಪರವಾಗಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಮಾತನಾಡಿಕೊಂಡಳು. ಆದರೆ ಅವಳ ಕಣ್ಣುಗಳಲ್ಲಿ ನಿರಾಸೆಯ ಕನಸುಗಳು ತೇಲಾಡುತ್ತಿದ್ದವು. ಪ್ಲಂಬರ್ ರಮೇಶ್ನ ಭೇಟಿ. ಆ ದಿನ ಬಾತ್ರೂಂನಲ್ಲಿ ಪೈಪ್ ಸೋರಿಕೆಯಾಗಿತ್ತು. ನೀರು ಸೋರಿ ಟೈಲ್ಸ್ಗಳ ಮೇಲೆ ಕೆರೆಯಾಗಿತ್ತು. ರಾಜುಗೆ ಕರೆ ಮಾಡಿದಳು, ಆದರೆ ಅವನ ಫೋನ್ ಬ್ಯೂಸಿಯಾಗಿತ್ತು. ಕೊನೆಗೆ ಅವಳು ಸ್ಥಳೀಯ ಪ್ಲಂಬರ್ಗೆ ಕರೆ ಮಾಡಿದಳು. 1 ಗಂಟೆಯ ನಂತರ ರಮೇಶ್ ಎಂಬ 30 ವರ್ಷದ ಯುವಕ ಬಂದ. ಅವನು ಬೆಂಗಳೂರಿನ ಹೊರಗಿನ ಗ್ರಾಮದಿಂದ ಬಂದಿದ್ದ. ಬಲಿಷ್ಠ ದೇಹದವನು, ಕಂದು ಕಣ್ಣುಗಳು, ಸರಳನಾಗಿದ್ದ. ಅವನ ಕೈಗಳು ಕಠಿಣ ಕೆಲಸದಿಂದ ಒರಟಾಗಿದ್ದವು, ಆದರೆ ಅವನ ಮಾತುಗಳು ಮೃದುವಾಗಿದ್ದವು. ಮೇಡಂ, ಎಲ್ಲಿ ಸಮಸ್ಯೆ ಎಂದು ರಮೇಶ್ ಕೇಳಿದ. ಸುಮಾ ಅವನನ್ನು ಬಾತ್ರೂಂಗೆ ಕರೆದುಕೊಂಡು ಹೋದಳು. ಅವನು ತನ್ನ ಟೂಲ್ ಬಾಕ್ಸ್ ತೆಗೆದು ಕೆಲಸ ಶುರು ಮಾಡಿದ. ಸುಮಾ ಅಡುಗೆ ಮನೆಯಲ್ಲಿ ತನ್ನ ಕೆಲಸದಲ್ಲಿ ತೊಡಗಿದ್ದಳು, ಆದರೆ ಅವಳ ಕಣ್ಣುಗಳು ಬಾತ್ರೂಂ ಕಡೆಗೆ ಹೋಗುತ್ತಿದ್ದವು. ರಮೇಶ್ನ ದೇಹದ ಮೇಲೆ ಬೆವರು ಮಿನುಗುತ್ತಿತ್ತು. ಅವನ ಕೈಗಳು ಚತುರವಾಗಿ ಟೂಲ್ಗಳನ್ನು ಚಲಾಯಿಸುತ್ತಿದ್ದವು. ಸುಮಾಳಿಗೆ ಒಂದು ವಿಚಿತ್ರ ಭಾವನೆ ಕಾಡಿತು. ಇಂತಹ ಸರಳತೆಯಲ್ಲಿ ಒಂದು ಆಕರ್ಷಣೆ ಇದೆ ಎಂದು ಅವಳು ಯೋಚಿಸಿದಳು. ಕೆಲಸದ ಬಿಡುವಿನಲ್ಲಿ ರಮೇಶ್ ಸುಮಾಳೊಂದಿಗೆ ಮಾತನಾಡಿದ. ಮೇಡಂ, ಈ ಪೈಪ್ ಹಳೆಯದಾಗಿದೆ, ಬದಲಾಯಿಸಬೇಕು. ಆದರೆ 1 ಗಂಟೆಯಲ್ಲಿ ಫಿಕ್ಸ್ ಆಗುತ್ತದೆ. ಸುಮಾ ನಗುತ್ತಾ, ಸರಿ ಮಾಡಿ. ಕಾಫಿ ಕುಡಿಯುತ್ತೀರಾ ಎಂದು ಕೇಳಿದಳು. ರಮೇಶ್ ಸಂಕೋಚದಿಂದ ನಕ್ಕ. ಕಾಫಿ ಸರಿ ಮೇಡಂ. ಕಾಫಿ ಕುಡಿಯುವಾಗ ಅವರು ಮಾತನಾಡಲು ಶುರು ಮಾಡಿದರು. ರಮೇಶ್ ತನ್ನ ಗ್ರಾಮದ ಕಥೆಗಳನ್ನು ಹೇಳಿದ. ತುಮಕೂರಿನ ಹೊಲಗಳಲ್ಲಿ ನಡೆದ ಬಾಲ್ಯ, ಹಸಿರು ಗಿಡಗಳ ನಡುವೆ ಓಡಾಡಿದ್ದು, ಕೆರೆಯಲ್ಲಿ ಈಜಿದ್ದು. ಸುಮಾ ತನ್ನ ಕಾಲೇಜ್ ದಿನಗಳ ಬಗ್ಗೆ ಹೇಳಿದಳು. ರಾಜುವನ್ನು ಭೇಟಿಯಾದದ್ದು, ಮದುವೆಯ ಮೊದಲ ವರ್ಷದ ಸಂತೋಷ, ಆದರೆ ಈಗ ಎಲ್ಲವೂ ಬದಲಾಗಿದೆ ಎಂದು ಅವಳು ನಿಟ್ಟುಸಿರು ಬಿಟ್ಟಳು. ರಮೇಶ್ ಕೇಳುತ್ತಿದ್ದ. ಅವನ ಕಣ್ಣುಗಳಲ್ಲಿ ಸಹಾನುಭೂತಿ ಕಾಣಿಸಿತು. ಮಧ್ಯಾಹ್ನ ಸುಷ್ಮಾ ಶಾಲೆಯಿಂದ ಬಂದಳು. ಅಮ್ಮ, ಯಾರಿದು ಎಂದು ರಮೇಶ್ರನ್ನು ತೋರಿಸಿ ಕೇಳಿದಳು. ಇವರು ರಮೇಶ್ ಬಾತ್ರೂಂ ರಿಪೇರಿ ಮಾಡುತ್ತಿದ್ದಾರೆ ಎಂದು ಸುಮಾ ಉತ್ತರಿಸಿದಳು. ಸುಷ್ಮಾ ತನ್ನ ಚಿಕ್ಕ ಕೈಯಿಂದ ರಮೇಶ್ಗೆ ಹಾಯ್ ಎಂದು ಕೈಬೀಸಿದಳು. ರಮೇಶ್ ನಕ್ಕ. ನೀನು ಶಾಲೆಯಲ್ಲಿ ಏನು ಮಾಡಿದೆ ಎಂದು ಕೇಳಿದ. ಸುಷ್ಮಾ ತನ್ನ ಚಿತ್ರಕಲೆಯ ಬಗ್ಗೆ ಉತ್ಸಾಹದಿಂದ ಹೇಳಿದಳು. ಸುಮಾ ಈ ದೃಶ್ಯವನ್ನು ನೋಡಿ ಒಂದು ಕ್ಷಣ ಕುಟುಂಬದಂತೆ ಭಾಸವಾಯಿತು, ಆದರೆ ಆ ಭಾವನೆ ಕ್ಷಣಿಕವಾಗಿತ್ತು. ರಮೇಶ್ ಕೆಲಸ ಮುಗಿಸಿದ. ಮೇಡಂ, ಎಲ್ಲ ಸರಿಯಾಗಿದೆ ಈಗ ಎಂದು ಹೇಳಿದ. ಆದರೆ ಹೊರಗೆ ಇದ್ದಕ್ಕಿದ್ದಂತೆ ಮಳೆ ಸುರಿಯಲು ಶುರುವಾಯಿತು. ಬೆಂಗಳೂರಿನ ಮಳೆ ಯಾವಾಗಲೂ ಅನಿರೀಕ್ಷಿತ. ರಸ್ತೆಗಳು ನೀರಿನಿಂದ ತುಂಬಿದ್ದವು. ಗಾಳಿಯಲ್ಲಿ ತಂಪಾದ ಸುಗಂಧ. ಮಳೆ ನಿಲ್ಲುವವರೆಗೆ ಇಲ್ಲಿ ಕಾಯಿರಿ ಎಂದು ಸುಮಾ ಹೇಳಿದಳು. ರಮೇಶ್ ಸಂಕೋಚದಿಂದ ಕುಳಿತ. ಅವರು ಹಾಲಿನಲ್ಲಿ ಕುಳಿತು ಮಾತನಾಡಿದರು. ಸುಷ್ಮಾ ತನ್ನ ಕೋಣೆಯಲ್ಲಿ ಆಟವಾಡುತ್ತಿದ್ದಳು. ಏಕಾಂತದಲ್ಲಿ ತೀವ್ರವಾದ ಆಕರ್ಷಣೆ.
ಸುಮಾ ತನ್ನ ಹೃದಯದ ಭಾವನೆಗಳನ್ನು ತೆರೆದಿಟ್ಟಳು. ನನಗೆ ಒಂಟಿಯಾಗಿದೆ ರಮೇಶ್. ರಾಜು ಯಾವಾಗಲೂ ಕೆಲಸದಲ್ಲಿ ಮುಳುಗಿದ್ದಾರೆ. ನನಗೆ ಒಬ್ಬ ಸ್ನೇಹಿತನೂ ಇಲ್ಲ. ರಮೇಶ್ ಸಾಂತ್ವನ ಮಾಡಿದ. ಮೇಡಂ, ನೀವು ಒಂಟಿಯಲ್ಲ. ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳಿವೆ. ಆದರೆ ನಿಮ್ಮ ಸೌಂದರ್ಯ, ನಿಮ್ಮ ದೇಹದ ರಚನೆ, ಇದು ಪ್ರಕೃತಿಯ ಉಡುಗೊರೆ. ನೀವು ವಿಶೇಷ. ಸುಮಾಳ ಕಣ್ಣುಗಳು ಮಿನುಗಿದವು. ನಾಚಿಕೆಯಿಂದ ಕೆಂಪಾದಳು. ಸಂಜೆಯಾಯಿತು. ಸುಷ್ಮಾ ಆಟವಾಡಿ ನಿದ್ರೆಗೆ ಜಾರಿದಳು. ಮಳೆ ಇನ್ನೂ ಸುರಿಯುತ್ತಿತ್ತು. ಬಾತ್ರೂಂನಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಎಂದು ರಮೇಶ್ ಹೇಳಿದ. ನಾನು ಒಮ್ಮೆ ಚೆಕ್ ಮಾಡುತ್ತೇನೆ ಎಂದು ಹೇಳಿ ಸುಮಾಳೊಂದಿಗೆ ಬಾತ್ರೂಂಗೆ ಹೋದ. ಅಲ್ಲಿ ಏಕಾಂತದಲ್ಲಿ ಗಾಳಿಯಲ್ಲಿ ಒಂದು ವಿಚಿತ್ರ ಭಾವನೆ ತುಂಬಿತು. ರಮೇಶ್ನ ಕಣ್ಣುಗಳು ಸುಮಾಳ ಕಣ್ಣುಗಳನ್ನು ಭೇಟಿಯಾದವು. ಅವನ ಕಣ್ಣುಗಳಲ್ಲಿ ಪ್ರೇಮದ ಆಕರ್ಷಣೆ ಕಾಣಿಸಿತು. ಅವರು ಹತ್ತಿರವಾದರು. ಏಕಾಂತದಲ್ಲಿ ಅವರು ನಟಿಸಿದರು, ಕೆಲಸ ಮಾಡಿದರು, ಸಂತೋಷ ಆಗಿತ್ತು. ರಮೇಶ್ ಅವಳ ಮುಖವನ್ನು ಬೆಳ್ಳಿ ಮಂಜಿನಂತೆ ಮುದ್ದು ಮಾಡಿದ. ಕೂದಲನ್ನು ಕಪ್ಪು ಮೋಡಗಳಂತೆ ಮೃದುವಾಗಿ ತಾಗಿದ. ಕತ್ತನ್ನು ರಾಜಹಂಸದಂತೆ ಆಲಿಂಗಿಸಿದ. ಭುಜಗಳನ್ನು ಬೆಳ್ಳಿಚಂದ್ರನಂತೆ ಪ್ರೀತಿಯಿಂದ ಮುದ್ದು ಮಾಡಿದ. ಕೈಗಳನ್ನು ತಾಜಾ ಹೂವಿನಂತೆ ಹಿಡಿದ. ಪಾದಗಳನ್ನು ಕಮಲದಂತೆ ಸ್ಪರ್ಶಿಸಿದ. ಆ ಕ್ಷಣಗಳು ಸಂತೋಷದಿಂದ ತುಂಬಿದ್ದವು, ಆದರೆ ತಾತ್ಕಾಲಿಕವಾಗಿದ್ದವು. ಪಶ್ಚಾತ್ತಾಪ ಮತ್ತು ಹೊಸ ನಿರ್ಧಾರ. ಮಳೆ ನಿಂತಿತ್ತು. ರಮೇಶ್ ಹೊರಟು ಹೋದ. ಸುಮಾಳ ಹೃದಯ ಭಾರವಾಯಿತು. ನಾನು ಏನು ಮಾಡಿದೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿದಳು. ಸುಷ್ಮಳ ನಿದ್ರೆಯ ಮುಖವನ್ನು ನೋಡಿದಾಗ ಅವಳ ಕಣ್ಣುಗಳು ತುಂಬಿಬಂದವು. ರಾಜುವಿನ ಜೊತೆಗಿನ ಮದುವೆಯ ದಿನಗಳು, ಅವನ ನಗು, ಮೊದಲಿನ ಪ್ರೀತಿಯ ಕ್ಷಣಗಳು ಎಲ್ಲವೂ ಮನಸ್ಸಿಗೆ ಬಂದವು. ನಾನು ತಪ್ಪು ಮಾಡಿದೆ ಎಂದು ಅವಳು ಅಳುತ್ತಿದ್ದಳು. ಮರುದಿನ ಸುಮಾ ಕಬ್ಬನ್ ಪಾರ್ಕ್ಗೆ ಹೋದಳು. ಹಸಿರು ಮರಗಳು, ಹೂವುಗಳ ಸುಗಂಧ, ಮಳೆಯ ನಂತರದ ತಾಜಾ ಗಾಳಿ ಇವೆಲ್ಲವೂ ಅವಳನ್ನು ಶಾಂತಗೊಳಿಸಿದವು. ಆದರೆ ಪಶ್ಚಾತ್ತಾಪದ ಬೆಂಕಿ ಇನ್ನೂ ಉರಿಯುತ್ತಿತ್ತು. ಅವಳು ವಿಧಾನಸೌಧದ ಬಳಿ ನಡೆದಳು. ಆ ಭವ್ಯ ಕಟ್ಟಡವನ್ನು ನೋಡಿದಳು. ಜೀವನವೂ ಇದೇ ರೀತಿ, ಬಾಹ್ಯವಾಗಿ ಸುಂದರ, ಆದರೆ ಒಳಗೆ ಗೊಂದಲ ಎಂದು ಯೋಚಿಸಿದಳು. ರಾತ್ರಿ ರಾಜು ಮನೆಗೆ ಬಂದ. ಸುಮಾ ಧೈರ್ಯ ಮಾಡಿ ಮಾತನಾಡಿದಳು. ರಾಜು, ನಮಗೆ ಮಾತನಾಡಬೇಕು. ನಾನು ಒಂಟಿಯಾಗಿದ್ದೇನೆ. ನಮ್ಮ ಮದುವೆಗೆ ಏನಾಗಿದೆ? ರಾಜು ಆಶ್ಚರ್ಯಗೊಂಡ. ಆದರೆ ಕೇಳಿದ. ನನಗೂ ತಿಳಿಯುತ್ತಿಲ್ಲ ಸುಮಾ, ಕೆಲಸದ ಒತ್ತಡ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅವರು ಗಂಟೆಗಟ್ಟಲೆ ಮಾತನಾಡಿದರು. ಮೊದಲ ಬಾರಿಗೆ ತಮ್ಮ ಭಾವನೆಗಳನ್ನು ತೆರೆದಿಟ್ಟರು. ಸುಷ್ಮಾಳನ್ನು ಒಟ್ಟಿಗೆ ಶಾಲೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದರು. ಕುಟುಂಬವಾಗಿ ಸಮಯ ಕಳೆಯಲು ಒಪ್ಪಿಕೊಂಡರು. ಹೊರಗಿನ ಆಕರ್ಷಣೆಗಳು ತಾತ್ಕಾಲಿಕ ಸಂತೋಷ ನೀಡಬಹುದು, ಆದರೆ ಕುಟುಂಬದ ಬಂಧವೇ ಶಾಶ್ವತ ಸಂತೋಷದ ಮೂಲ. ಮದುವೆಯಲ್ಲಿ ಸಮಸ್ಯೆಗಳಿದ್ದರೆ ಓಪನ್ ಆಗಿ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ. ತಪ್ಪುದಾರಿಯಲ್ಲಿ ಸಂತೋಷ ಹುಡುಕಿದರೆ ಪಶ್ಚಾತ್ತಾಪವೇ ಉಳಿಯುತ್ತದೆ. ಈ ಕಥೆಯನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ.